ನಮಸ್ಕಾರ ಕರ್ನಾಟಕ. ನಾನು ಗಗನ ಟೆಕ್ಸ್ಚರ್ ಅಂಡ್ ಡಿಸೈನರ್ ಸ್ವಾಮಿ, ಬೆಂಗಳೂರು. ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಮಾಡೋದಕ್ಕೆ ಹತ್ತಿಬೆಲೆ ಎಡೂನಳ್ಳಿಗೆ ಬಂದಿದ್ದೀವಿ. ಈ ಮನೆ ತುಂಬ ಹಳೆ ಮನೆ, ಏರ್ ಕ್ರಾಕ್ಸ್ ಜಾಸ್ತಿ ಇದೆ ಅಂತ ಹೇಳಿ ಸರ್ ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ನ ಮಾಡಕ್ಕೆ ಹೇಳಿದ್ದಾರೆ. ಕೆಲವೊಂದು ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನಲ್ಲಿ ನಾವು ರೋಲರ್ ಟೆಕ್ಸ್ಚರ್ ಡಿಸೈನ್ನ ಕಾಂಪೌಂಡಲ್ಲಿ ಸ್ಯಾಂಪಲ್ ಆಗಿ ತೋರಿಸ್ತೀವಿ. ಸರ್ ಯಾವ್ದು ಓಕೆ ಮಾಡ್ತಾರೋ ಆವಾಗ ನಾವು ಈ ಮನೆ 4 ಸೈಡು ಪ್ಯಾರಾಪೀಟು, ಟ್ಯಾಂಕ್ ರೂಮು, ಪೂರ್ತಿ ಮನೆನೇ ಅಂತ ಹೇಳ್ಬೋದು. ಫಸ್ಟು ಬಿಫೋರು ಹಳೆ ಮನೆ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀವಿ. ಟೆಕ್ಸ್ಚರ್ ಆದಮೇಲೆ ಆಫ್ಟರ್ ಹೇಗಾಯಿತು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ನಮಸ್ತೆ. ಮೊದಲನೇದಾಗಿ ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಮಾಡೋದಕ್ಕೆ ನಾವು ಯಾವುದೇ ಸೈಟ್ಗೆ ಹೋದರೂ ಕೂಡ ನಾವು ಈ ರೀತಿಯಾಗಿ ವಾಲ್ ಟೆಕ್ಸ್ಚರ್ ಡಿಸೈನ್ ಸ್ಯಾಂಪಲ್ನ ನಾವು ತೋರಿಸ್ತೀವಿ. ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಮಾಡೋದಕ್ಕೂ ಮುಂಚೆ ಗೋಡೆಗಳು ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ನೋಡಿ ಇವಾಗ ಹೇಗಿದೆ ಅಂತ. ಈಗ ಫುಲ್ಲು ಮೇಲ್ಗಡೆ ಬಂದಿದ್ದೀವಿ. ಕೆಲವೊಂದು ಪಿಲ್ಲರ್ಗಳು, ಪ್ಯಾರಾಪಿಟ್ಗಳು ಮತ್ತು ಟ್ಯಾಂಕ್ ರೂಮ್ಸ್ ಎಲ್ಲ ನಿಮಗೆ ನಾವು ತೋರಿಸ್ತೀವಿ. ಟೆಕ್ಸ್ಚರ್ ಮಾಡೋದಕ್ಕೂ ಮುಂಚೆ ಗೋಡೆ ಹೇಗಿತ್ತು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಟೆಕ್ಸ್ಚರ್ ಆದಮೇಲೆ ಹೇಗಾಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಮೇಲ್ಗಡೆ ಪ್ಯಾರಾಪಿಟ್ಟು, ವಾಲ್ಗಳು, ಪಿಲ್ಲರ್ಗಳು ಎಷ್ಟು ಕ್ರಾಕ್ಸ್ ಇತ್ತು, ಯಾವ ಥರ ನಾವು ಮಾಡ್ತಾಯಿದ್ದೀವಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ. ಈಗ ಈ ಡಕ್ಕು ಕೂಡ ಅದೇ ರೀತಿಯಾಗಿ ನೀವು ನೋಡ್ತಾ ಇದ್ದೀರಾ. ಈ ಡಕ್ಕು ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಫಸ್ಟು ಎಲ್ಲ ಗಿಡಗಳೆಲ್ಲ ಸಣ್ಣದಾಗಿ ಬೆಳ್ಕೊಂಡಿತ್ತು, ಎಲ್ಲ ಕಿತ್ತಾಕಿ ನೀಟಾಗಿ ನೀರಿನಲ್ಲಿ ವಾಶ್ ಮಾಡಿ ಇವಾಗ ಕ್ರ್ಯಾಕ್ ಫಿಲ್ ಸ್ಟಾರ್ಟ್ ಆಗುತ್ತೆ. ಫಸ್ಟು ಕ್ರ್ಯಾಕ್ ಫಿಲ್ ಮಾಡೋದಕ್ಕೂ ಮುಂಚೆ ಇಲ್ಲಿ ಕಾಣಿಸ್ತಾ ಇರುವಂಥ ಏರ್ ಕ್ರಾಕ್ಸ್ನೆಲ್ಲ ನಾವು ಮಿಷಿನಲ್ಲಿ ಕಟ್ ಮಾಡಿದ್ಮೇಲೆ ಕ್ರ್ಯಾಕ್ ಫಿಲ್ ಮಾಡ್ತೀವಿ. ಕ್ರ್ಯಾಕ್ ಫಿಲ್ ಆದಮೇಲೆ ನಾವು ಪ್ರೇಮರ್ನ ಸ್ಟಾರ್ಟ್ ಮಾಡ್ತೀವಿ. ಫ್ರಂಟ್ ಸೈಡು ಕ್ರ್ಯಾಕ್ ಫಿಲ್ ಕಂಪ್ಲೀಟ್ ಆಯಿತು, ಪ್ರೇಮರ್ನ ಶುರು ಮಾಡಿದ್ದೀವಿ. ನೋಡಿ ಈ ರೀತಿ ಡ್ಯಾಮ್ ಪ್ರೂಫ್ನ ಹೊಡ್ಕೊಬೇಕು. ಯಾವುದೇ ಹಳೆ ಮನೆ ಆಗಿರಲಿ ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಮಾಡಬೇಕು ಅಂದರೆ ಫಸ್ಟು ಕ್ಲೀನಿಂಗ್ ಮಾಡಬೇಕು. ಕ್ರ್ಯಾಕ್ಸ್ ಇದ್ದರೆ ಕ್ರ್ಯಾಕ್ ಫಿಲ್ನ ನೋಡಬೇಕು. ತುಂಬ ಏರ್ ಕ್ರ್ಯಾಕ್ಸು ಜಾಸ್ತಿ ಇತ್ತು ಅಂದರೆ ಮಿಷಿನಲ್ಲಿ ಈ ರೀತಿ ಪ್ರತಿಯೊಂದು ಕ್ರ್ಯಾಕ್ಸ್ನ ಕಟ್ ಮಾಡಬೇಕು. ಕಟ್ ಮಾಡಿ ಕ್ರ್ಯಾಕ್ ಫಿಲ್ ಮಾಡಿ ಈ ರೀತಿ ಪ್ರೇಮರ್ನ ಮಾಡಬೇಕು. ಪ್ರೇಮರ್ ಆದಮೇಲೆ ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನಲ್ಲಿ ನಿಮಗೆ ಬಬಲ್ ಆಗಲಿ, ಸ್ಕ್ರಾಚ್ ಆಗಲಿ, ರೋಲರ್ ಟೆಕ್ಸ್ಚರ್ ಡಿಸೈನ್ ಆಗಲಿ, ಹಲವಾರು ಕ್ರಿಯೇಟಿವಿಟಿ ಟೆಕ್ಸ್ಚರಲ್ಲಿ ನೀವು ಯಾವುದೇ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಕ್ಲೀನಿಂಗ್ ಮಾಡ್ದಿರಾ ಕ್ರ್ಯಾಕ್ ಫಿಲ್ ಮಾಡ್ದೇ ಹಂಗೆ ಟೆಕ್ಸ್ಚರ್ ಮಾಡಿಬಿಟ್ರೆ ಟೆಕ್ಸ್ಚರ್ ಕ್ರ್ಯಾಕ್ ಬಂದುಬಿಡುತ್ತೆ. ಟೆಕ್ಸ್ಚರ್ ಬಿದ್ದೋಗೋ ಸಾಧ್ಯತೆ ಇರ್ತದೆ. ಕೆಲವು ಟೈಮಲ್ಲಿ ಚಕ್ಕೆ ಥರ ಎಡ್ಕೊಂಬರ್ತಾ ಇರ್ತದೆ. ಅದಕ್ಕೇ ಹಳೆ ಮನೆ ಯಾರೇ ಮಾಡಿದ್ರು ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನು ಫಸ್ಟು ಒಂದು ಟೈಮ್ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಆದಮೇಲೆ ಕ್ರ್ಯಾಕ್ನೆಲ್ಲ ಈ ಥರ ಮಿಷಿನಲ್ಲಿ ಕಟ್ ಮಾಡ್ಕೊಂಡು ಆಮೇಲೆ ಡಾಕ್ಟ್ರ್ ಪಿಕ್ಚರ್ಡು ಕ್ರ್ಯಾಕ್ ಫಿಲ್ನ ಅದನ್ನು ಕಂಪ್ಲೀಟಾಗಿ ವರ್ಕು ನೀಟಾಗಿ ನೋಡ್ಕೊಂಡು ಅದ್ರ ಮೇಲೆ ಪ್ರೇಮರ್ನ ಮಾಡಿಸಿ, ಪ್ರೇಮರ್ ಆದಮೇಲೆ ಸಂಪೂರ್ಣವಾಗಿ ಆಮೇಲೆ ಟೆಕ್ಸ್ಚರ್ ವರ್ಕ್ ಏನಿದೆ ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಲ್ಲಿ ನಾವು ಕ್ರ್ಯಾಕ್ನ ಓಪನ್ ಮಾಡಿ ಎಲ್ಲ ಕಡೆನೂ ತೋರಿಸ್ತಾ ಇದ್ದೀವಿ ನಿಮಗೆ. 4 ಸೈಡು, ಈ ಮನೆ 4 ಸೈಡು ಕ್ಲೀನಿಂಗು, ಕ್ರ್ಯಾಕ್ ಫಿಲ್ಲು ಯಾವ್ಯಾವ ರೀತಿ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಫ್ರಂಟ್ ಸೈಡು ಪ್ರೇಮರ್ ಕಂಪ್ಲೀಟ್ ಆಗ್ತಾಯಿದೆ. ಫ್ರಂಟು ಪ್ರೇಮರ್ ಕಂಪ್ಲೀಟ್ ಆದಮೇಲೆ ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನು ಯಾವ ಡಿಸೈನ್ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಮಾಡಬೇಕು ನಿಮ್ಮ ಮನೆಗೂ ಅಂದರೆ ನಮ್ಮ ನಂಬರ್ ಕೊಡ್ತೀವಿ. ನಮ್ಮ ನಂಬರ್ 8105939912. ನಮ್ಮ ಅಡ್ರೆಸ್ಸು ಬೆಂಗಳೂರು ಬನಶಂಕರಿ ಸೆಕೆಂಡ್ ಸ್ಟೇಜ್, ಕದ್ರೇನಹಳ್ಳಿ ಸರ್ಕಲ್, ಮಹೇಶ್ವರಮ್ಮ ದೇವಸ್ಥಾನದ ಹತ್ರ ನಮ್ಮ ಸ್ಟೋರ್ ಇದೆ. ಸಾಧ್ಯವಾದರೆ ನೀವು ನಮ್ಮ ಸ್ಟೋರಿಗೆ ಬರ್ಬೋದು. ನಮ್ಮ ಸ್ಟೋರಿಗೆ ಬಂದರೆ ನಿಮಗೆ ಪ್ರತಿಯೊಂದು ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಸ್ಯಾಂಪಲ್ಗಳನ್ನ ನಾವು ಗೋಡೆ ಮೇಲೆ ಹಾಕಿರ್ತೀವಿ. ಅದ್ರ ಜೊತೆಗೆ ಕ್ಯಾಟ್ಲಾಗ್ ಕೂಡ ಇರುತ್ತೆ. ನಿಮ್ಮ ಮನೆ ಹೊಸದೇ ಆಗಿರಲಿ ಹಳೇದೇ ಆಗಿರಲಿ ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಬೇಕು ಅಂದರೆ ನಾವು ಖಂಡಿತ ಬಂದು ಮಾಡಿಕೊಡ್ತೀವಿ. 100% ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ ನಮ್ಮದು. ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ, ಯಾವುದೇ ತಾಲೂಕಾದ್ರೂ ನಾವು ಬಂದು ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ನ ನಾವು ಬಂದು ಮಾಡ್ಕೊಡ್ತೀವಿ. ನೋಡಿ ಇವಾಗ ಪ್ರೇಮರೆಲ್ಲ ಫುಲ್ ಸಂಪೂರ್ಣವಾಗಿ 4 ಸೈಡು ಕಂಪ್ಲೀಟ್ ಆದಮೇಲೆ ಸರ್ಗೆ ಇವಾಗ ಕರೆದುಬಿಟ್ಟು ಸ್ಯಾಂಪಲ್ನ ತೋರಿಸ್ತೀವಿ. ಟೋಟಲ್ಲು ಒಂದು 12 ವಾಲ್ ಟೆಕ್ಸ್ಚರ್ ಡಿಸೈನ್ ಸ್ಯಾಂಪಲ್ನ ಹಾಕ್ತಾಯಿದ್ದೀವಿ. ಅವರು ಸರ್ ಯಾವ ಸೈಡ್ಗೆ ಯಾವ ಡಿಸೈನ್ನ ಆಯ್ಕೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಇನ್ನು. ಈಗ 4 ಸೈಡ್ಗೆ ಒಂದೇ ಡಿಸೈನ್ ಬೇಕು ಅಂತಾರೋ ಇಲ್ಲ 4 ಸೈಡ್ಗೆ ಒಂದೊಂದು ಡಿಸೈನ್ 4 ಡಿಸೈನ್ನ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಯಾಂಪಲ್ ಅಂತೂ ರೆಡಿ ಮಾಡ್ತಾಯಿದ್ದೀವಿ. ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನು, ರೋಲರ್ ಟೆಕ್ಸ್ಚರ್ ಡಿಸೈನ್ ಸಾಕು ಅಂತ ಹೇಳಿದರು. ಸ್ಕ್ರಾಚಲ್ಲಿ ರೈನ್ ಡ್ರಾಪು, ವರ್ಟಿಕಲ್ಲು, ಹಾರಿಜೆಂಟಲ್ಲು, ಜಿಗ್ಜಾಗು ಅದರಲ್ಲಿ ಒಂದು 5-6 ಡಿಸೈನ್ ಬರುತ್ತೆ. ಸರು ಸ್ಕ್ರಾಚಲ್ಲಿ ಬೇಡಪ್ಪ ಅಂತ ಹೇಳಿದ್ರು. ಬಬ್ಬಲ್ಲೂ ಬೇಡ, ಸ್ಕ್ರಾಚಲ್ಲೂ ಬೇಡ, ನಮಗೆ ರೋಲರ್ ಟೆಕ್ಸ್ಚರ್ ಡಿಸೈನಲ್ಲೇ ನೀವು ಒಂದು ಸ್ವಲ್ಪ ಡಿಸೈನ್ನ ತೋರಿಸಿ ಅಂತ ಹೇಳಿದರು. ಅವ್ರಿಗೆ ಒಂದು 12 ವಾಲ್ ಟೆಕ್ಸ್ಚರ್ ಡಿಸೈನಲ್ಲಿ ರೋಲರ್ ಟೆಕ್ಸ್ಚರ್ ಡಿಸೈನ್ನೇ ನಾವು ತೋರಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದು ಓಕೆ ಆಗುತ್ತೆ ಅದನ್ನು ನಾವು ವರ್ಕ್ನ ಸ್ಟಾರ್ಟ್ ಮಾಡ್ತೀವಿ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಮಾಹಿತಿಗಾಗಿ ನಮ್ಮ ಗಗನ ಟೆಕ್ಸ್ಚರ್ ಆ್ಯಂಡ್ ಡಿಸೈನರ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀವಿ. ಬೇರೆ ಬೇರೆ ಜಿಲ್ಲೆ, ಬೇರೆ ತಾಲೂಕು, ಕರ್ನಾಟಕದಲ್ಲಿ ಸಾಕಷ್ಟು ಊರುಗಳಲ್ಲಿ ನಾವು ವರ್ಕ್ನ ಮಾಡಿದ್ದೀವಿ. ಕಾಂಪೌಂಡಲ್ಲಿ ಟೋಟಲ್ಲು 12 ವಾಲ್ ಟೆಕ್ಸ್ಚರ್ ಡಿಸೈನ್ ಸ್ಯಾಂಪಲ್ಗಳನ್ನ ನಾವು ರೆಡಿ ಮಾಡಾಯಿತು. ಈಗ ಆಬ್ರೋ ಟೇಪ್ ತೆಗೆದ್ರೆ ಮುಗೀತು. ಕೆಳಗಡೆ ಒಂದು ಚಿಕ್ಕ ಪೀಸ್ ಇದೆಯಲ್ಲ ಅದನ್ನು ರೋಲರ್ ಟೆಕ್ಸ್ಚರ್ ಡಿಸೈನಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಈ ರೀತಿ ಇರುತ್ತೆ ನಮ್ಮ ಸ್ಯಾಂಪಲ್ಲು. ಯಾವುದೇ ಮನೆ ಟೆಕ್ಸ್ಚರ್ ಡಿಸೈನ್ ಮಾಡೋದಕ್ಕೆ ಬಂದ್ರೂ ಈ ರೀತಿ ಸ್ಯಾಂಪಲ್ನ ತೋರಿಸ್ತೀವಿ. ಮನೆ ಓನರು ಈಗ 1-2 ಡಿಸೈನ್ನ ಸೆಲೆಕ್ಟ್ ಮಾಡಿರ್ತಾರೆ ಅಂದ್ಕೊಳ್ಳಿ. ನಾವು ಒಂದು 2-3 ಡಿಸೈನು ಎಕ್ಸ್ಟ್ರಾ ತಂದಿರ್ತೀವಿ. ಅವರು ಸೆಲೆಕ್ಟ್ ಮಾಡಿರೋ ಡಿಸೈನು ಮತ್ತು ನಾವು ಎಕ್ಸ್ಟ್ರಾ ತಂದಿರೋ ಡಿಸೈನನ್ನು ಎಲ್ಲವೂ ಒಂದು ಗೋಡೆ ಮೇಲೆ ಸ್ಯಾಂಪಲ್ನ ನೀಟಾಗಿ ಆಬ್ರೋ ಟೇಪ್ ಹಾಕಿ ಸಪ್ರೇಟಾಗಿ ಡಿಸೈನ್ನ ಸ್ಯಾಂಪಲ್ ಮಾಡಿ ತೋರಿಸ್ತೀವಿ. ಅವರೇನಾದರೂ ಈಗ ಅವ್ರು ಸೆಲೆಕ್ಟ್ ಮಾಡಿರೋದು ಬಿಟ್ಟು ನಾವು ತಂದಿರೋದ್ರಲ್ಲಿ ಏನಾದರೂ
ಚೇಂಜಸ್ ಮಾಡಿದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ಈ ಮನೆಗೆ ಸಾಂಪಲ್ ರೆಡಿಯಾಗಿದೆ. ಈಗ ಸರ್ ಬರ್ತಾರೆ. ಇಷ್ಟು ವಾಲ್ ಟೆಕ್ಸ್ಚರ್ ಡಿಸೈನ್ ಸಾಂಪಲ್ನ ನಾವು ರೆಡಿ ಮಾಡಿದ್ವಿ. ಇದಿಷ್ಟರಲ್ಲಿ ಅವರು ಯಾವುದನ್ನು ಸೆಲೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ನಾವು ಹಾಕಿರೋಂಥ ಸಾಂಪಲ್ನ ಸರ್ ನೋಡಿದ್ರು. ಟೋಟಲು 4 ಡಿಸೈನ್ ಆಯ್ಕೆ ಮಾಡಿದ್ದಾರೆ. ಫ್ರಂಟ್ ಸೈಡ್ಗೆ 1 ಡಿಸೈನು, ಬ್ಯಾಕ್ ಸೈಡ್ಗೆ 1 ಡಿಸೈನು, ಲೆಫ್ಟ್ ಸೈಡ್ಗೆ 1 ಡಿಸೈನು, ರೈಟ್ ಸೈಡ್ಗೆ 1 ಡಿಸೈನು. ರೈಟ್ ಸೈಡ್ ವರ್ಕ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಇದು ಕಾಂಪೌಂಡು ಮಾಡಿರೋದು ನಾವು ರೋಲರ್ ಟೆಕ್ಸ್ಚರ್ ಡಿಸೈನಲ್ಲಿ. ನಾವು ಬೆಂಗಳೂರಲ್ಲಿ ಇದನ್ನು ರಾಜ ರೋಲರ್ ಟೆಕ್ಸ್ಚರ್ ಡಿಸೈನ್ ಅಂತ ನಾವು ಕರಿತೀವಿ. ಈ ಮನೆಗೆ ರೈಟ್ ಸೈಡು 2 ಡಿಸೈನ್ನ ನಾವು ಮಾಡ್ತಾಯಿದ್ದೀವಿ. ಒಂದು ಸಿಂಗಲ್ ಲೀಫ್ ಜೊತೆಗೆ ಇದು ರಾಜ ರೋಲರ್ ಟೆಕ್ಸ್ಚರ್ ಡಿಸೈನ್ನ ನಾವು ಹೇಳಿದ್ವಲ್ಲ, ಈ ರೋಲರ್ ಟೆಕ್ಸ್ಚರ್ ಡಿಸೈನ್ನ ನಾವು ರೈಟ್ ಸೈಡ್ ವಾಲ್ಗೆ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಅದ್ಭುತವಾಗಿ ಸೂಪರಾಗಿ ಬಂದಿದೆ. ಹಳೆ ಮನೆ ತುಂಬ ಕ್ರ್ಯಾಕ್ಸ್ ಇತ್ತು. ಕ್ರ್ಯಾಕ್ಸ್ ಎಲ್ಲ ನೀಟಾಗಿ ಕ್ರ್ಯಾಕ್ ಫಿಲ್ ಮಾಡಿ ಪ್ರೈಮರ್ ಮಾಡಿ ಆಮೇಲೆ ಟೆಕ್ಸ್ಚರ್ ಮಾಡಿರೋದು. ನೀವು ಬಿಫೋರ್ ಗೋಡೆ ನೋಡಿದ್ರಲ್ಲ, ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನು. ಇವಾಗ ನಾವು ಮಾಡೋದಕ್ಕೂ ಮುಂಚೆ ಸ್ಟಾರ್ಟಿಂಗಲ್ಲಿ ನಿಮಗೆ ತೋರಿಸಿದ್ವಿ ಗೋಡೆ ಹೇಗಿತ್ತು ಅಂತ. ಇವಾಗ ನೀವು ನೋಡ್ತಾ ಇರೋದು ಟೆಕ್ಸ್ಚರ್ ಆದಮೇಲೆ ಹೇಗಾಯಿತು ಅಂತ. ಟೆಕ್ಸ್ಚರ್ ಮಾಡೋಕ್ಕೂ ಮುಂಚೆ ಗೋಡೆ ಹೇಗಿತ್ತು, ಟೆಕ್ಸ್ಚರ್ ಆದಮೇಲೆ ಹೇಗಾಯಿತು ಅನ್ನೋದನ್ನು ನಿಮಗೆ ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನು ಹೊಸ ಮನೆ ಆದ್ರೂ ಮಾಡ್ಬೋದು, ಹಳೆ ಮನೆ ಆದ್ರೂ ಮಾಡ್ಬೋದು. ಯಾವುದೇ ಮನೆ ಆಗಲಿ ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಮಾಡೋದ್ರಿಂದ ನಿಮಗೆ ಒಂದು ಸೇಫ್ಟಿ ಜೊತೆಗೆ ಒಂದು ಲುಕ್ಕು ಬರುತ್ತೆ ಅಂತ ನಾವು ಹೇಳ್ತೀವಿ. ನೀವೇ ನೋಡ್ತಾ ಇದ್ದೀರಲ್ಲ, ಈಗ ಸೇಫ್ಟಿ ಏನಪ್ಪ ಅಂದರೆ ಮಳೆಗಾಲಕ್ಕೆ ಇವಾಗ ಇರೋವಂಥ ಏರ್ ಕ್ರ್ಯಾಕ್ಸಲ್ಲಿ ಎಷ್ಟು ನೀರು ಅಬ್ಸರ್ವ್ ಆಗ್ತಾಯಿತ್ತು ಅಂತ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ, ಐಡಿಯಾ ಮಾಡಿ. ಇವಾಗ ಲೀಕೇಜ್ ಪ್ರಾಬ್ಲಮ್ ಜಾಸ್ತಿ ಬರೋದು ಆ ಏರ್ ಕ್ರ್ಯಾಕ್ಸಿಂದ ನೀರು ಹೋದಾಗಲೇ, ಆವಾಗ ಗೋಡೆ ಡ್ಯಾಮೇಜ್ ಆಗೋಂಥ ಸಾಧ್ಯತೆ ಇರ್ತದೆ. ಈ ರೀತಿ ನಾವು ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನಲ್ಲಿ ಯಾವುದಾದ್ರೂ ಪ್ಯಾಟರ್ನ ನಾವು ಮಾಡಿಸಿದಾಗ ಮಳೆಗಾಲಕ್ಕೂ ಸೇಫ್ಟಿ ಇರುತ್ತೆ, ಬೇಸಿಗೆಗಾಲಕ್ಕೂ ಕೂಡ ಸೇಫ್ಟಿ ಇರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಯಾವುದೇ ಪ್ಯಾಟರ್ನ್ ಆದ್ರೂ ನಾವು 2 mm ಥಿಕ್ನೆಸ್ಸಲ್ಲಿ ನಾವು ಡಿಸೈನ್ನ ಮಾಡಿಕೊಡ್ತೀವಿ. 2 mm ಥಿಕ್ನೆಸ್ಸಲ್ಲಿ ಮಾಡಿದಾಗ ನಾನು ಹೇಳಿದ್ನಲ್ಲ ನಿಮಗೆ ಸೇಫ್ಟಿ ಜೊತೆಗೆ ಲುಕ್ಕೂ ಬರುತ್ತೆ ಅಂತ. ನೋಡಿ, ಬಿಫೋರ್ ಗೋಡೆ ಈ ಕಾಂಪೌಂಡ್ ಎಲ್ಲ ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗಿತ್ತು ಈ ಥರ ಪ್ಯಾಚ್ ವರ್ಕ್ ಇರೋಂಥ ಗೋಡೆ ಮೇಲೆ ನಾವು ಪೇಂಟ್ ಮಾಡಿದಾಗ ಅದು ಬ್ಯಾಕ್ಗ್ರೌಂಡಲ್ಲಿ ಆ ಪ್ಯಾಚ್ ವರ್ಕ್ ಎಲ್ಲ ಹಾಗೆ ಕಾಣಿಸ್ತಾ ಇರ್ತದೆ. ನಾವು ಎಷ್ಟೇ 2 ಕೋಟ್ 3 ಕೋಟ್ ಮಾಡೋದನ್ನು ಪ್ಯಾಚ್ ವರ್ಕ್ ಎಲ್ಲ ಕಾಣಿಸ್ತಾ ಇರ್ತದೆ. ಇದು ನಾವು ಎಕ್ಸ್ಟೀರಿಯರ್ ಟೆಕ್ಸ್ಚರ್ ಡಿಸೈನ್ ಮಾಡುವಾಗ ನಾವೇನು ಮಾಡ್ತೀವಿ, ಈ ಥರ ಪಟ್ಟಿನ ಎಳ್ಕೊತೀವಿ. ಇದು 2 mm ಥಿಕ್ನೆಸ್ಸಲ್ಲಿ ನಾವು ಪಟ್ಟಿನ ಗೋಡೆ ಮೇಲೆ ಕೂರಿಸಿದಾಗ ಏನಾಗುತ್ತೆ, ಸಣ್ಣ ಪುಟ್ಟ ಏರ್ ಕ್ರ್ಯಾಕ್ಸ್ ಇರೋದೆಲ್ಲ ನೀಟಾಗಿ ಕಂಪ್ಲೀಟಾಗಿ ಮುಚ್ಚೋಗುತ್ತೆ. ಈಗ ನಿಮಗೆ ಗುರ್ತೇ ಸಿಗೋಲ್ಲ ಎಷ್ಟು ಏರ್ ಕ್ರ್ಯಾಕ್ಸ್ ಇತ್ತು ಅನ್ನೋದು. ಮನೆ ಓನರ್ಗೆ ಗೊತ್ತಾಗಲ್ಲ ಎಷ್ಟು ಏರ್ ಕ್ರ್ಯಾಕ್ಸ್ ಇತ್ತು ಅನ್ನೋದು, ಅವ್ರಿಗೆ ಕನ್ಫ್ಯೂಸ್ ಆಗೋ ಥರ ಇದೆ. ಈಗ ಹಳೆ ಮನೆ ಹೋಗಿ ಹೊಸ ಮನೆ ಆಗ್ತಾ ಇರೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನಲ್ಲಿ ರೋಲರ್ ಟೆಕ್ಸ್ಚರ್ ಡಿಸೈನು ರಾಜ ರೋಲರ್ ಅಂತ ನಾವು ಕರಿತೀವಿ. ಇದೇ ರೀತಿ ವಾಲ್ ಟೆಕ್ಸ್ಚರ್ ಡಿಸೈನ್ನ ಹೊಸ ಮನೆಗೂ ಮಾಡಿದ್ದೀವಿ, ಹಳೆ ಮನೆಗೂ ಮಾಡಿದ್ದೀವಿ. ತುಂಬ ಬಿಲ್ಡಿಂಗ್ನ ನಾವು ಮಾಡಿದ್ದೀವಿ. ಈಗ ಬೆಂಗಳೂರಲ್ಲಿ ತುಂಬ ವರ್ಕ್ನ ನಾವು ಮಾಡ್ತಾಯಿದ್ದೀವಿ. ಬೆಂಗಳೂರು ಬಿಟ್ಟು ಆಚೆ ಕಡೆ ಬಂದರೆ ನಾವು ಇವಾಗ ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ಹುಬ್ಳಿ ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ರಾಯಚೂರು, ಚಿತ್ರದುರ್ಗ, ತುಂಬ ಕಡೆ ಹಲವಾರು ಕಡೆ ನಾವು ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಸರ್ವಿಸ್ನ ಕೊಟ್ಟಿದ್ದೀವಿ. ಆದಷ್ಟು ವೀಡಿಯೋಗಳನ್ನ ಮಾಡಿ ನಾವು ಗಗನ ಟೆಕ್ಸ್ಚರ್ ಆ್ಯಂಡ್ ಡಿಸೈನರ್ಸ್ ಯೂಟ್ಯೂಬ್ ಚಾನಲು ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಕೂಡ ಇದೆ, ಫೇಸ್ಬುಕ್ಕು ಇದೆ. ನೀವು ಯಾವುದೇ ಪೇಜಲ್ಲಿ ಹೋದ್ರೂ ಈ ನಮ್ಮ ಸರ್ವಿಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ನಮ್ಮ ಪೇಜ್ಗೆ ದಯವಿಟ್ಟು ಒಂದು ಟೈಮು ವಿಸಿಟ್ ಮಾಡಿ. ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಬಗ್ಗೆ ನಿಮಗೂ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಸಿಗುತ್ತೆ. ನಿಮ್ಮ ಮನೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು ಆಗಿರಲಿ ಪರವಾಗಿಲ್ಲ, 100% ನಾವು ಬಂದು ಎಕ್ಸ್ಟೀರಿಯರ್ ವಾಲ್ ಟೆಕ್ಸ್ಚರ್ ಡಿಸೈನ್ ಮಾಡಬೇಕು ಅಂದರೆ ನಾವು ಬಂದು ಮಾಡಿಕೊಡ್ತೀವಿ. ಮತ್ತೊಮ್ಮೆ ನಮ್ಮ ನಂಬರ್ನ ಹೇಳ್ತಾ ಇದ್ದೀವಿ, 8105939912. ಇದು ನಮ್ಮ ವಾಟ್ಸಪ್ ನಂಬರು. ನಿಮ್ಮ ಮನೆ ಫೋಟೋ ಅದ್ರ ಜೊತೆಗೆ ಕರೆಂಟ್ ಲೊಕೇಶನ್ನ ಕಳಿಸಿದರೆ ನಿಮ್ಮ ಮನೆ ಫೋಟೋ ನೋಡಿ ನಿಮ್ಮ ಮನೆಗೆ ಯಾವ ಡಿಸೈನ್ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ಕೂಡ ಹೇಳ್ತೀವಿ. ನಾವು ಹೇಳೋ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ನಾವು ಸುಮಾರು ಹಲವಾರು ಟೆಕ್ಸ್ಚರ್ ಡಿಸೈನ್ ಪ್ಯಾಟರ್ನ್ಗಳ ಫೋಟೋನ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ಅದರಲ್ಲಿ ನೀವು ನೋಡಿ ಸೆಲೆಕ್ಟ್ ಮಾಡಿ ನಮ್ಗೆ ಇದೇ ಥರ ಪ್ಯಾಟರ್ನ್ ಬೇಕು ಅಂತ ಕೇಳಿ, ಅದೇ ರೀತಿಯಾಗಿ ನಾವೇನು ಫೋಟೋನ ಕಳಿಸಿರ್ತೀವಿ ಆ ಪ್ಯಾಟರ್ನ ತಂದು ಸಾಂಪಲ್ ಹಾಕಿ ತೋರಿಸಿ ನೀಟಾಗಿ ನಿಮ್ಮ ಮನೆ ವರ್ಕ್ನ ಈ ರೀತಿ 100% ನಾವು ವರ್ಕ್ನ ಮಾಡಿಕೊಡ್ತೀವಿ. ಈ ನಮ್ಮ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು.